ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಅನನ್ಯ ಭಕ್ತಾದಿಗಳೇ, ಇಡೀ ವಿಶ್ವದಲ್ಲಿ ಒಂದು ಆಲೋಚನೆ ಇತ್ತು, ನಾವು ಕಣ್ಣಿಗೆ ಏನು ನೋಡ್ತೀವೋ ಅದು ಸತ್ಯ ಅಂತ ಹೇಳಿ. ಅಂದರೆ ಈ ವಿಶ್ವಕ್ಕೆ ಭೂಮಿಯೇ ಮೂಲ, ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತಾನೆ ಎನ್ನುವಂತಹ ಒಂದು ಭಾವನೆ. ಆದರೆ ದೇವರು ತಮ್ಮ ಯೋಜನೆಯನ್ನು ರೂಪಿಸಿ ತಮ್ಮ ಆಲೋಚನೆಯನ್ನು ಒಬ್ಬ ವ್ಯಕ್ತಿಯ ಮೂಲಕ ಸಾಕಾರಗೊಳಿಸ್ತಾರೆ. ಆ ವ್ಯಕ್ತಿಯ ಹೆಸರು ಕೋಪರ್ನಿಕಸ್. ಈ ಕೋಪರ್ನಿಕಸ್ ತನ್ನ ಜೀವಿತಾವಧಿಯಲ್ಲಿ ವಿವಾಹವನ್ನು ಮಾಡಿಕೊಳ್ಳದೆ ಸನ್ಯಾಸಿಯ ರೀತಿಯಲ್ಲಿ ಜೀವನವನ್ನು ನಡೆಸ್ತಾನೆ. ದೊಡ್ಡ ಸಂಶೋಧನೆಯನ್ನು ಕೂಡ ಮಾಡ್ತಾನೆ. ಆತನ ಸಂಶೋಧನೆಯ ಪ್ರಕಾರ ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತಾ ಇಲ್ಲ, ಬದಲಾಗಿ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದೆ ಅಂಥೇಳಿ. ಅನೇಕ ಧಾರ್ಮಿಕ ವ್ಯಕ್ತಿಗಳು ಇದರ ವಿರುದ್ಧ ಮಾತನಾಡ್ತಾರೆ. ಇದು ಹೇಗೆ ಸಾಧ್ಯ? ನಮಗೆಲ್ಲ ಗೊತ್ತಿಲ್ಲವೇ ಸೂರ್ಯ ಬೆಳಗ್ಗೆ ಉದಯಿಸಿ ಸಂಜೆ ಮುಳುಗುತ್ತಾನೆ ಅಂತ ಹೇಳಿ. ಕೋಪರ್ನಿಕಸ್ ತನ್ನ ಸಹೋದರಿಯ ಬಳಿಯಲ್ಲಿ ಈ ಮಾತುಗಳನ್ನು ಹೇಳ್ಕೊಳ್ತಾನೆ. ಆಕೆ ಒಂದು ಕನ್ಯಾ ಮಟ್ಟದಲ್ಲಿ ಧರ್ಮ ಭಗಿನಿಯಾಗಿ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಸಿಸ್ಟರ್ ಬಾರ್ಬರಾ ಎಂದು ಆಕೆಯ ಹೆಸರು. ದೇವರ ಆಲೋಚನೆಯನ್ನು ಜನರಿಗೆ ತಿಳಿಯಪಡಿಸಲು ಬಯಸ್ತಾ ಇರುವಂತಹ ನನ್ನ ವಿರುದ್ಧ ಇವರು ಸಮರ ಸಾರ್ತಾ ಇದ್ದಾರೆ. ನಾನು ಬದುಕಿರುವವರೆಗೆ ಹೇಳಿರುವ ಮಾತು ನಾನು ಸತ್ತ ಮೇಲಾದರೂ ಜನರು ಅರ್ಥ ಮಾಡಿಕೊಳ್ಳುವ ಹಾಗೆ ಆಗುತ್ತದೆ ಅಂತ ಹೇಳು. ಅವನ ವಿರುದ್ಧವಾಗಿ ಕತ್ತಿ ಮಸೀತಾ ಇದ್ದಂಥವರು ಇವನು ಹೇಳುವುದಲ್ಲ ಸುಳ್ಳು ಅಂತ ಹೇಳಿದರೂ ಕೂಡ ಕೋಪರ್ನಿಕಸ್ ತಾನು ಮಾಡಿದಂಥ ಆಲೋಚನೆಯನ್ನು ಪುಸ್ತಕದಲ್ಲಿ ಬರೆದಿಟ್ಟು ಹೋಗ್ತಾನೆ. ಕೊನೆಗೆ ಆತನಿಗೆ ಸರಿಯಾದಂಥ ಶವ ಸಂಸ್ಕಾರ ಕೂಡ ಸಿಗೋದಿಲ್ಲ. ಯಾಕಂತ ಹೇಳಿದರೆ ಇವನು ಧರ್ಮ ವಿರೋಧಿ, ದೇವರ ವಿರುದ್ಧಿ ಅಂತ ಹೇಳ್ತಾರೆ. ಆದರೂ ಕೂಡ ಧೃತಿಗೊಡೋದಿಲ್ಲ. ಕೋಪರ್ನಿಕಸ್ ತನ್ನ ಸಹೋದರಿ ಬಾರ್ಬರಾ ಧಾರ್ಮಿಕ ಸಹೋದರಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಾಳೆ ಕನ್ಯಾಮಠದಲ್ಲಿ. ಆಗಲೇ ಆಕೆ ಆ ಕಾನ್ವೆಂಟಿನ ಮುಖ್ಯಸ್ಥಳು ಕೂಡ ಆಗಿರ್ತಾಳೆ. ಆಕೆಯ ಬಳಿಯಲ್ಲಿ ಹೇಳಿಕೊಳ್ತಾನೆ, ದೇವರ ಆಲೋಚನೆಯನ್ನು ಅನೇಕ ಬಾರಿ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ, ದೇವರು ನನ್ನನ್ನು ಆರಿಸಿಕೊಂಡು ಈ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಕೊನೆಗೆ ಅವನು ಅವಿವಾಹಿತನಾಗಿಯೇ ಉಳಿದುಕೊಳ್ಳುತ್ತಾನೆ. ದೇವರಿಗಾಗಿ ತನ್ನ ಜೀವನವನ್ನು ಕೂಡ ತ್ಯಾಗ ಮಾಡ್ತಾನೆ. 2010ರಲ್ಲಿ ಕೋಪರ್ನಿಕಸ್ ಈತನ ಶವಕ್ಕೆ ಮತ್ತೆ ಶವ ಸಂಸ್ಕಾರವನ್ನು ಕೊಡಲಾಗುತ್ತದೆ ಅಂತ ಹೇಳಿದರೆ ದೇವರ ಯೋಜನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ರೂಪಿಸಿದ ವ್ಯಕ್ತಿ ಕೋಪರ್ನಿಕಸ್ ಅಂತ ಹೇಳಿ ಇಡೀ ಧರ್ಮಸಭೆ ಆತನಿಗೆ ಗೌರವವನ್ನು ಸಮರ್ಪಿಸುತ್ತದೆ. ಈ ವಿಶ್ವಕ್ಕೆ ಭೂಮಿ ಕೂಡ ಯಾವ ರೀತಿಯಲ್ಲಿ ನಾವು ನೋಡುವ ಹಾಗೆ ಇಲ್ಲ, ಬದಲಾಗಿ ಅದು ಗೋಲಾಕಾರದಲ್ಲಿ ಇದೆ ಅಂತ ಹೇಳಿ ಈ ಭೂಮಿ ಸೂರ್ಯನ ಸುತ್ತುತ್ತದೆ ಎನ್ನುವುದನ್ನು ತಿಳಿಯಪಡಿಸಿ ಕೋಪರ್ನಿಕನ್ ರೆವಲ್ಯೂಷನ್ಗೆ ಕಾರಣ ಆದಂತಹ ವ್ಯಕ್ತಿ ಕೋಪರ್ನಿಕಸ್ ಹೇಳುವ ಮಾತು, ದೇವರ ಆಲೋಚನೆಗಳಿಗೆ ನಾವು ತಲೆಬಾಗಿ ನಡೆದಾಗ ದೇವರು ನಮ್ಮನ್ನು ಉಪಯೋಗಿಸಿಕೊಂಡು ಕಾರ್ಯವನ್ನು ಮಾಡ್ತಾರೆ ಅಂತೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ವಾಚನಗಳನ್ನು ನಾವೀಗ ತಾನೇ ಆಲಿಸಿದೆವು. ಈ ವಾಕ್ಯಗಳಲ್ಲಿ ಕಂಡುಬರುವಂತಹ ಮಾತುಗಳನ್ನು ನೋಡಿ. ದೇವರು ಹೇಳ್ತಾರೆ ಯೆಶಾಯ ಪ್ರವಾದಿಯ ಮೂಲಕ ಅಧ್ಯಾಯ 55ರಲ್ಲಿ ಈ ಮಾತುಗಳು ಕಾಣಿಸಿಕೊಳ್ಳುತ್ತವೆ. ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಂತಲ್ಲ, ನಿನ್ನ ದುಷ್ಟತನವನ್ನು ನಿನ್ನ ಕೆಟ್ಟ ಕಾರ್ಯವನ್ನು ನೀನು ಬಿಟ್ಟು ಬಿಡು, ನನಗೆ ನೀನು ಆರಾಧನೆಯನ್ನು ಮಾಡು ಅಂತ ಹೇಳಿ. ಆದರೆ ಅನೇಕ ಬಾರಿ ಮನುಷ್ಯರಾಗಿರುವಂಥ ನಾವೆಲ್ಲರೂ ಕೂಡ ಅನೇಕ ಬಾರಿ ಯಾವ ರೀತಿಯ ಆಲೋಚನೆಯನ್ನು ಮಾಡ್ತೀವಿ ಅಂತ ಹೇಳಿದರೆ, ಇದು ಆಗಬೇಕಾಗಿತ್ತು ಯಾಕಾಗಿಲ್ಲ ಅಂಥೇಳಿ. ದೇವರ ಚಿತ್ತಕ್ಕೆ ನಮ್ಮನ್ನು ತಲೆಬಾಗಿ ನಡೆಯುವಂತಹ ಒಂದು ವಿಶ್ವಾಸವನ್ನೇ ನಾವು ಅನೇಕ ಬಾರಿ ಕಳೆದುಕೊಂಡು ಒಂದು ಕುಟುಂಬದಲ್ಲಿ ತೊಂದರೆ ಆದಾಗ, ಕಷ್ಟ ಆದಾಗ, ಸಾವಾದಾಗ, ನೋವಾದಾಗ, ಅನಾರೋಗ್ಯ ಬಂದಾಗ ನಾವು ಯೋಚನೆಯನ್ನು ಮಾಡ್ತೀವಿ, ಯಾತಕ್ಕಾಗಿ ಈ ರೀತಿ ನನಗಾಗುತ್ತೆ, ಈ ರೀತಿ ಆಗಬಾರ್ದಾಗಿತ್ತು, ನನ್ನ ಕುಟುಂಬ ಈ ರೀತಿ ಇರಬೇಕಾಗಿತ್ತು, ನನ್ನ ತಂದೆ ತಾಯಿಗಳು ಈ ರೀತಿ ಬಾಳಬೇಕಾಗಿತ್ತು, ನನಗೆ ಈ ರೀತಿಯ ಶ್ರೀಮಂತಿಕೆ ಬೇಕಿತ್ತು, ನನಗೆ ಈ ರೀತಿಯ ಮನೆ ಬೇಕಾಗಿತ್ತು ಅಂತೇಳಿ. ಆಮೇಲೆ ಹಲವಾರು ವರ್ಷಗಳ ನಂತರ ನಾವು ಯೋಚನೆಯನ್ನು ಮಾಡಿದಾಗ ಅನಿಸುತ್ತೆ, ಇಲ್ಲ ದೇವರ ಯೋಜನೆ ಸರಿಯಾಗಿತ್ತು,
ದೇವರ ಯೋಜನೆ ಸರಿಯಾಗಿತ್ತು, ಅವರ ಚಿತ್ತದ ಪ್ರಕಾರ ನಾವು ನಡೆಯುವುದನ್ನು ಕಲಿತುಕೊಳ್ಳಬೇಕು ಅಂತ ಹೇಳಿ. ಪ್ರಭು ಯೇಸು ಕ್ರಿಸ್ತರು ಈ ಜಗತ್ತಿನಲ್ಲಿ ಜೀವಿಸ್ತಾ ಇರಬೇಕಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಅವರು ಯಾವತ್ತೂ ಕೂಡ ನನ್ನ ಯೋಚನೆಯ ರೀತಿಯಲ್ಲಿ, ನನ್ನ ಚಿತ್ತದ ರೀತಿಯಲ್ಲಿ ಅಂತ ಹೇಳೋದಿಲ್ಲ. ಬದಲಾಗಿ ದೇವರ ಚಿತ್ತದ ಪ್ರಕಾರ ಸರ್ವವು ನನಗಾಗಲಿ, ತಂದೆಯೇ ನಿನ್ನ ಮಾತಿನ ಪ್ರಕಾರ ನನಗೆ ನಡೆಯಲಿ ಅಂತ ಹೇಳಿ ಅವರು ಜೀವಿತಾವಧಿಯಲ್ಲಿ ಹೇಳುತ್ತಾ ಬರುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ದೇವರ ಚಿತ್ತಕ್ಕೆ ತಲೆಬಾಗಿ ನಡೆಯುವಂಥವರಾಗಬೇಕು. ದೇವರ ಚಿತ್ತ ಏನು ಅಥವಾ ದೇವರ ಆಲೋಚನೆ ಏನು ಅಂತ ಹೇಳಿದ್ರೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳನ್ನು ನೀಡುವಂಥದ್ದು. ನಮ್ಮ ಯೋಚನೆ ಏನಾಗಿರ್ತದೆ? ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದಂಥ ಮಾತುಗಳನ್ನು ಗಮನಿಸಿ ನೋಡೋಣ. ಅಲ್ಲಿ ಒಬ್ಬ ಯಜಮಾನನು ಹೋಗಿ ತನ್ನ ತೋಟದಲ್ಲಿ ಕೆಲಸವನ್ನು ಮಾಡುವುದಕ್ಕಾಗಿ ಜನರನ್ನು ಕರೆದುಕೊಂಡು ಬರ್ತಾನೆ. ಮೊದಲು ಬಂದಂಥವರು, ಆನಂತರ ಮತ್ತೆ ಬರುವಂಥವರು, 6 ಗಂಟೆಗೆ, 9 ಗಂಟೆಗೆ, ಮತ್ತೆ ಮಧ್ಯಾಹ್ನ 3 ಗಂಟೆ ಹಾಗೂ ಸಾಯಂಕಾಲ 5 ಗಂಟೆಗೆ ಕೊನೆಯ ಬಾರಿಗೆ ಆ ಮಾಲೀಕ ಹೋಗಿ ಕೂಲಿ ಆಳುಗಳನ್ನು ಕರೆದುಕೊಂಡು ಬಂದು ಕೆಲಸ ಮುಗಿದ ನಂತರ ಒಬ್ಬೊಬ್ಬರಿಗೆ ಅವರಿಗೆ ನಿಗದಿಪಡಿಸಿದ ಹಾಗೆ ಹಣವನ್ನು ಕೊಡ್ತಾರೆ. ದೇವರು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಮೋಸವನ್ನು ಮಾಡುವುದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ರೋಗ ರುಜಿನ ಬರ್ಬೋದು, ಕಷ್ಟ ಬರ್ಬೋದು, ತೊಂದರೆ ಬರ್ಬೋದು, ನೋವು ಬರ್ಬೋದು. ಆದರೆ ಎಲ್ಲದಕ್ಕೂ ಕೂಡ ಒಂದು ಉತ್ತರವನ್ನು ದೇವರು ಖಂಡಿತವಾಗಲೂ ಕೊಡ್ತಾರೆ. ಅದನ್ನು ನಾವು ನೋಡ್ತೇವೆ. ಇವತ್ತಿನ ಶುಭ ಸಂದೇಶದಲ್ಲಿ ಕೊನೆಯವರಿಗೆ ಮೊದಲು ಹೇಳಿದ ಹಾಗೆ ಕೂಲಿಯನ್ನು ಕೊಟ್ಟಾಗ ಮೊದಲು ಬಂದಂಥವ್ರು ಯೋಚನೆ ಮಾಡ್ತಾರೆ, ನಾವು ಬಿಸಿಲಲ್ಲಿ ಕೆಲಸ ಮಾಡಿದ್ದೀವಿ, ಬಹಳ ದುಡಿದಿದ್ದೀವಿ, ಕಷ್ಟಪಟ್ಟಿದ್ದೀವಿ, ನಮಗೆ ಬಹಳ ಹಣ ದೊರೆಯಬಹುದು ಅಂತೇಳಿ. ಆದರೆ ಅವರಿಗೂ ಕೂಡ ಅದನ್ನೇ ದೇವರು ಕೊಡ್ತಾರೆ. ಯಾಕಂದರೆ ದೇವರಿಗೆ ಎಲ್ಲರೂ ಸಮಾನರು. ಸಮಪಾಲು ಮತ್ತು ಸಮಬಾಳನ್ನು ಕೊಡುವಂತಹ ಸರ್ವೇಶ್ವರನು ಈ ಮಾತುಗಳನ್ನು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ ಇವತ್ತಿನ ಶುಭ ಸಂದೇಶದಲ್ಲಿ. ನೀವು ಯಾತಕ್ಕೆ ನನ್ನ ಔದಾರ್ಯತೆಯನ್ನು ನೋಡಿ ಹೊಟ್ಟೆ ಕಿಚ್ಚನ್ನು ಪಡ್ತೀರಾ? ನಿಮಗೆ ದೊರಕಬೇಕಾದದ್ದು ನಾನು ನಿಮಗೆ ಕೊಡ್ತೀನಿ, ಎಷ್ಟಿದೆ ಅಷ್ಟನ್ನು ಮಾತ್ರ ಕೊಡದೆ ಕಡಿಮೆ ಕೊಟ್ಟಿದ್ರೆ ನೀವು ಕೇಳ್ಬೋದಾಗಿತ್ತು. ಆದರೆ ನಾನು ನಿಮಗೆ ಇಷ್ಟನ್ನು ಕೊಟ್ಟಿದ್ದೇನೆ, ಆದರೆ ಇನ್ನೊಬ್ಬರಿಗೆ ಕೊಟ್ಟಿಲ್ಲ ಅಂಥೇಳಿ ನೀವು ಬೇಸರ ಮಾಡ್ಕೋಬೇಡಿ ಅಂಥೇಳಿ. ಯಾಕಂದರೆ ಯಹೂದ್ಯ ಜನಾಂಗದವರು ತಿಳ್ಕೊಂಡಿದ್ರು ತಮಗೆ ಮಾತ್ರ ರಕ್ಷಣೆ, ತಮ್ಮ ಜನಾಂಗ ಮಾತ್ರ ಸರ್ವಶ್ರೇಷ್ಠವಾದುದು, ತಮಗೆ ಮಾತ್ರ ಮೆಸ್ಸಾಯ ಬರುವಂಥದ್ದು ಅಂಥೇಳಿ. ಆದರೆ ನಮ್ಮ ದೇವರು ಒಂದು ಜನಾಂಗಕ್ಕೆ, ಒಂದು ಜಾತಿಗೆ, ಒಂದು ಕುಲಕ್ಕೆ, ಒಂದು ಬಣ್ಣಕ್ಕೆ ಸೀಮಿತವಾದವರಲ್ಲ. ಅವರಿಗೆ ಎಲ್ಲರೂ ಬೇಕು. ಮೊದಲಿದ್ದಂಥವರು, ಕೊನೆಯಲ್ಲಿದ್ದಂಥವರು, ಒಂದೇ ಒಂದು ದೇವರಲ್ಲಿ ನಂಬಿಕೆಯನ್ನು ಇರಿಸಿ ಜೀವಿಸುವಂಥವರಿಗೆ ಅವರು ಖಂಡಿತವಾಗಿಯೂ ಸರಿಯಾದಂತಹ ಸಂಭಾವನೆಯನ್ನು ಕೊಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ನಾವು ಇದ್ದು ಪ್ರಾರ್ಥನೆಯನ್ನು ಮಾಡುತ್ತಾ ಹಾಗೂ ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ದೇವರ ಅನುಗ್ರಹ ಮತ್ತು ಆಶೀರ್ವಾದದಿಂದ ಜೀವಿಸುವಂಥವರು ನಾವಾಗಿದ್ದೇವೆ. ಅವರ ಇಚ್ಛೆ ಏನಿದೆಯೋ ಅದರ ಪ್ರಕಾರ ಅದು ನಡೆಯುವಂತೆ ಆಗಲಿ ಅಂತ ಹೇಳಿ ನಮ್ಮ ಕೆಟ್ಟತನವನ್ನು, ನಮ್ಮ ದುಷ್ಟತನವನ್ನು ಬಿಟ್ಟು ಬಾಳಲು ಕಲಿತುಕೊಳ್ಳೋಣ. ಏಕಂತ ಹೇಳಿದರೆ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು, ನಮಗೆ ಅನುಗ್ರಹವನ್ನು ನೀಡುವಂತಹ ದೇವರು, ಖಂಡಿತವಾಗಲಿಯೂ ನಮಗೆ ಆರೋಗ್ಯವನ್ನು ಕರುಣಿಸುವ ದೇವರಾಗಿದ್ದಾರೆ. ಆ ದೇವರ ಬಳಿಯಲ್ಲಿ, ಆ ತಾಯಿಯ ರೀತಿಯಲ್ಲಿ ನಾವು ಕೂಡ ಮಾತೆ ಮರಿಯಮ್ಮನವರ ರೀತಿಯಲ್ಲಿ ಈಗೋ ಪ್ರಭುವಿನ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ ಎಂದು ನುಡಿದಾಗ ಆ ದಯಾಮಯ ದೇವರ ಆಶೀರ್ವಾದ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಎಂದೆಂದೂ ನೆಲೆ ನಿಲ್ಲುತ್ತದೆ. ಆಮೆನ್.